ಏನಿಲ್ಲ ಅಂದರೆ ಎರಡೂ ಕೂಡ ಮಾಡಲೇಬೇಕು. ಸಾಯಂಕಾಲ ಬೆಳಗ್ಗೆ ಇವೆರಡು ಟೈಮ್ ಕೂಡ ಯೂಟ್ಯೂಬ್ಗೆ ಕೊಡಬೇಕು. ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ ಕೂಡ ಕೊಡಬೇಕು. ಅದನ್ನು ಮಾಡಿ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗಲ್ಲ. ಮೊದಲಿಗೆ ಯಾರು ಕೂಡ ಯೂಟ್ಯೂಬರ್ ಆದರೆ ಕೂಡ ರೀಚ್ ಆಗಲ್ಲ. ಯಾವುದೋ ಒಂದು ಸಾಂಗ್ ಮಾಡಿದ್ದೀನಿ, ಆ ಸಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದರೆ ರೀಚ್ ಆಗುತ್ತೆ, ಕೋಟಿಗಟ್ಟಲೆ ಬರುತ್ತೆ. ಆದರೆ ಈ ಕಂಟೆಂಟ್ ಕೂಡ ಕೊಟ್ಟರೆ ಬರಲ್ಲ ಬೇಗ. ಕನಿಷ್ಠ ಇಲ್ಲ ಅಂದರೆ ಒಂದು ಚಾನಲ್ ಏನಾದರೂ ಯೂಟ್ಯೂಬ್ನಲ್ಲಿ ಕರೆಕ್ಟಾಗಿ ನಾನು ವರ್ಕ್ ಮಾಡಿದ್ದೀನಿ, ಮಾನಿಟೈಸೇಷನ್ ಆನ್ ಆಗಿ ನಿಮಗೆ ಫಸ್ಟ್ ಪೇಮೆಂಟ್ ಬೇಕು ಅಂದರೆ 2 ವರ್ಷ ಬೇಕು ಫ್ರೆಂಡ್. 2 ವರ್ಷ ಬೇಕು, ಯಾರಿಗಾದರೂ 2 ವರ್ಷ ಬೇಕೇ ಬೇಕು. ಅಂಥದ್ರಲ್ಲಿ ಬಡವರು ಯೂಟ್ಯೂಬಿಗೆ ಬಂದಾಗ 2 ವರ್ಷ ವೇಟ್ ಮಾಡಿ ಫಸ್ಟ್ ಪೇಮೆಂಟ್ ತೊಗೋಬೇಕು ಅಂದರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಈಗ 1 ವರ್ಷ ಇದೆ ಟೈಮ್ ಕೊಟ್ಟು ತಿಳ್ಕೊಳ್ಳಿ. 1 ವರ್ಷ ಫುಲ್ಲಾಗಿ ಯೂಟ್ಯೂಬ್ಗೆ ಟೈಮ್ ಕೊಟ್ಟು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿದ್ರು ತಿಳ್ಕೊಳ್ಳಿ. ಬರಲಿಲ್ಲ ಅಂದರೆ ಪಾಪ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಒಂದು ಮೈಂಡ್ ಸೆಟ್ಟಲ್ಲೇ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್. ನಾನು ಯೂಟ್ಯೂಬರ್ ಆಗಬೇಕು ಅಂತ ಬಂದಿರೋರಿಗೆ 1 ವರ್ಷದ ಮೇಲೆ ವಿಡಿಯೋ ಆಗ್ತಾ ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಕಾಣಿಲ್ಲ ಅಂದರೆ ಅವ್ರ ಮೈಂಡ್ ಸೆಟ್ಟೆಲ್ಲ ಚೇಂಜ್ ಆಗ್ತಾಯಿರುತ್ತೆ. ಯೂಟ್ಯೂಬ್ನಲ್ಲಿ ಏನು ಮಾಡಿದ್ರು ನನಗೇನು ಆಗಲ್ಲ, ನನ್ನ ಹತ್ರ ಕಂಟೆಂಟ್ ಇಲ್ಲ, ನನ್ನ ಹತ್ರ ಹೈ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ, ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಅಂತ ಏನು ನನ್ನ ಹತ್ರ ಸಿಸ್ಟಮ್ ಇಲ್ಲ ಅಂದು ಬೇಜಾರಾಗಿ ಯೂಟ್ಯೂಬು ಬಿಡೋರೇ ಭಾಳ ಜನ ಇದ್ದಾರೆ ಬಡವರು ಫ್ರೆಂಡ್. ಟೋಟಲಾಗಿ ನಾನು ಹೇಳಬೇಕಂದ್ರೆ ಬಡವ್ರಿಗೆ ಯೂಟ್ಯೂಬ್ ಬೇಗ ಸಕ್ಸಸ್ ಕಾಣಲ್ಲ. ಆದರೆ ನೋಡಿದ್ದೀನಿ, ಪ್ರತಿ ಬಡವರು ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಂಡಿದ್ದು ಕೂಡ ನಾನು ನೋಡಿದ್ದೀನಿ ಫ್ರೆಂಡ್. ಆದರೆ ಕೆಲವಷ್ಟು ಜನ ಮಾತ್ರ, ಈಗ 100 ಜನದಲ್ಲಿ 10 ಜನ ಅಷ್ಟೇ ಸಕ್ಸಸ್ ಕಂಡಿದ್ದಾರೆ ಫ್ರೆಂಡ್. 90% ಜನ ಅಲ್ಲಿಗೆ ಸ್ಟಾಪ್ ಮಾಡಿ, ಯೂಟ್ಯೂಬ್ ಜರ್ನಿ ಅಲ್ಲಿಗೆ ಸ್ಟಾಪ್ ಮಾಡಿ ಎಂಡ್ ಮಾಡಿ ಕಷ್ಟ ಸ್ಟಾಪ್ ಮಾಡಿದ್ದಾರೆ ಫ್ರೆಂಡ್. ನಾನು ಯಾಕೆ ಇದನ್ನ ಹೇಳ್ತೇನೆ ಅಂದರೆ ಯೂಟ್ಯೂಬು ಚೆನ್ನಾಗಿರೋವಂಥ ಕಂಟೆಂಟ್ ಅಂದರೆ ಯೂಟ್ಯೂಬ್ ತಪ್ಪಿಲ್ಲ. ಯೂಟ್ಯೂಬು ಆದರೆ ಬಡವ್ರಿಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಪೋರ್ಟ್ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯೂಟ್ಯೂಬ್ ಸಪೋರ್ಟ್ ಮಾಡುತ್ತೆ. ಯಾರಿಗೆ ಸಪೋರ್ಟ್ ಮಾಡುತ್ತೆ? ಚೆನ್ನಾಗಿರುವಂಥ ಕಂಟೆಂಟ್ ಕೊಡೋರಿಗೆ. ಅವ್ರು ಬಡವರಾಗಲಿ ಶ್ರೀಮಂತರಾಗಲಿ ಯಾರಾಗಲಿ ಒಟ್ಟು ಜನಕ್ಕೆ ಇಷ್ಟ ಆದಂಥ ಕಂಟೆಂಟ್ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ ಯೂಟ್ಯೂಬ್ ಇದ್ದೇ ಇರುತ್ತೆ. ಆದರೆ ಅವರು ಈಗ ನಾನೊಂದು ವಿಡಿಯೋ ಮಾಡಿದ್ದೀನಿ, ಈ ಒಂದು ವಿಡಿಯೋ ಯೂಟ್ಯೂಬ್ ಕೈಲಿ ಇಲ್ಲ, ಯೂಟ್ಯೂಬ್ ಕಂಪ್ನಿ ಕೈಯಲ್ಲಿ ಏನಿಲ್ಲ, ಜನಗಳಲ್ಲಿ ಕೈಯಲ್ಲಿದೆ. ಯಾಕಪ್ಪ ಅಂದರೆ ಈ ಒಂದು ವಿಡಿಯೋನ ಜನ ಎಷ್ಟು ನೋಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಮುಂದೆ ಹೋಗೋಕ್ಕೆ ವಿಡಿಯೋ. ಈಗ ಎಕ್ಸಾಂಪಲ್ಲಾಗಿ ಒಂದು 10 ಜನಕ್ಕೆ ನಾನು ಒಂದು ವಿಡಿಯೋ ಕಳಿಸಿದ್ದೇನೆ ಫ್ರೆಂಡ್. ಆ 10 ಜನನೂ ಕೂಡ ಇಂಟ್ರೆಸ್ಟ್ ಆಗಿ ಆ ಒಂದು ವಿಡಿಯೋನ ಎಂಡ್ ಮಟ್ಟ ನೋಡಿದರೆ ನನ್ನ ಒಂದು ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಏನೋ ಇದೆ, ಈ ಒಂದು ವಿಡಿಯೋದಲ್ಲಿ ಏನೇ ಇದೆ ಅಂದು ಇದನ್ನ ಇನ್ನೂ ಕೂಡ ಭಾಳ ಜನಕ್ಕೆ ರೀಚ್ ಮಾಡೈತಿ. ಯೂಟ್ಯೂಬ್ ಕ್ವಾಲಿಟಿ ನೋಡುತ್ತೆ, ಹೈ ಕ್ವಾಲಿಟಿಲಿ ವಿಡಿಯೋ ಮಾಡಿದ್ದು, ಆಮೇಲೆ ಸೌಂಡ್ ಸಿಸ್ಟಮ್ಮು, ಕಂಟೆಂಟ್ ಯಾವುದು ಜನಕ್ಕೆ ಇಷ್ಟ ಹೇಗಾಗುತ್ತೆ ಅನ್ನೋ ಅದು ನೋಡಿಕೊಂಡು ಜನಕ್ಕೆ ರೀಚ್ ಆಗುತ್ತೆ ಫ್ರೆಂಡ್. ಜನನೇ ಮೇನ್ ಇದೆ ಪಾಯಿಂಟ್, ಜನ ಕೈಯಲ್ಲೇ ಇದೆ. ಯೂಟ್ಯೂಬ್ ಬೇಗ ಸಕ್ಸಸ್ ಆಗಬೇಕಂದ್ರೆ ಜನ ಕೈಯಲ್ಲಿದೆ. ಜನಕ್ಕೆ ಕೈಯಲ್ಲಿರೋಕ್ಕಿಂತ ಮುಂಚೆ ಯೂಟ್ಯೂಬರ್ ಕೈಯಲ್ಲೇ ಕೂಡ ಇದೆ ಫ್ರೆಂಡ್. ಹೇಗಪ್ಪ ಅಂದರೆ ಕಂಟೆಂಟ್, ಉದ್ದೇಶ ಕಂಟೆಂಟ್ ಅರ್ಥ ಆಗೋಗಿ ಹೇಳಬೇಕು ಕರೆಕ್ಟಾಗಿ, ಜನಕ್ಕೆ ಹೆಲ್ಪ್ ಆಗೋ ರೀತಿ ಇರಬೇಕು ವಿಡಿಯೋ, ಇಲ್ಲ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ರೀತಿ ವಿಡಿಯೋ ಇರಬೇಕು. ಹಾಗಾದರೆ ಮಾತ್ರ ಯೂಟ್ಯೂಬ್ನಲ್ಲಿ ಬೇಗ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಆದರೆ ಇದು ಎಲ್ಲ ಸಾಧ್ಯ ಆಗೋದು ಬಡವರಿಗೆಲ್ಲ, ಶ್ರೀಮಂತರಿಗೆ ಅನ್ನೋದು ಕೂಡ ಕ್ಲಿಯರಿಟಿ ಹೇಳ್ತಾ ಇರ್ತೀನಿ ಫ್ರೆಂಡ್. ಬಡವರು ಕೂಡ ಚೆನ್ನಾಗಿರೋಂಥ ಕಂಟೆಂಟೇ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಅಲ್ಲ ಕೆಲವೊಂದು ಜನ ಅಷ್ಟೇ ಶ್ರೀಮಂತರು ಚೆನ್ನಾಗಿರುವಂಥ ಕಂಟೆಂಟು ಕೊಡ್ತಾರೆ. ಅವ್ರ ಹತ್ರ ಎಲ್ಲ ಕ್ವಾಲಿಟಿನೂ ಇರುತ್ತೆ ಫ್ರೆಂಡ್. ಟೈಮ್ ಇರುತ್ತೆ, ಮೇನ್ ಟೈಮ್ ಇರುತ್ತೆ, ದುಡ್ಡು ಇರುತ್ತೆ, ಅವ್ರಿಗೇನು ಬೇಕು ಎಲ್ಲ ಕೂಡ ಇರುತ್ತೆ ಫ್ರೆಂಡ್. ಏನು ಸಿಸ್ಟಮ್ ಬೇಕು ಎಲ್ಲ ಇರುತ್ತೆ. ಆದರೆ ಬಡವರ ಹತ್ರ ಎಲ್ಲ ಟೈಮ್ ಇರೋದಿಲ್ಲ. ಯಾಕಂದರೆ ಅಲ್ಲಿ ಬೇರೆ ಕಡೆ ದುಡಿಬೇಕು, ಅಲ್ಲಿ ದುಡ್ಕೊಂಬಂದು ಇಲ್ಲಿ ಫ್ರೀ ಇದ್ದು ಟೈಮ್ನಲ್ಲಿ ವಿಡಿಯೋ ಮಾಡಬೇಕು. ಆದರೆ ಶ್ರೀಮಂತರಿಗೆ ದುಡ್ಡು ಇರುತ್ತೆ, ಅವ್ರು ಎನಿ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಇದಕ್ಕೆ ಟೈಮ್ ಕೊಡ್ತಾರೆ, ಇದಕ್ಕೆಲ್ಲ ಸಕ್ಸಸ್ ಕಾಣ್ತಾರೆ. ಆದರೆ ಬಡವರು ಎಲ್ಲ ಬಿಟ್ಟು ಇದಕ್ಕೆ ಟೈಮ್ ಕೊಟ್ಟರೆ ನಡೆಯಲ್ಲ ಜೀವನ. ಹಾಗಾಗಿ ಬಡವರು ತುಂಬ ಹಿಂದುಳಿತಿದ್ದಾರೆ ಯೂಟ್ಯೂಬ್ನಲ್ಲಿ, ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್. ಆದರೆ ನಾ ಹೇಳೋದು ಕೇಳಿ, ತುಂಬ ಬಡವರು ಯೂಟ್ಯೂಬ್ ಅಂದರೆ ಕೋಟಿಗಟ್ಟಲೆ ಮಾಡಿದ್ದಾರೆ. ಉದಾಹರಣೆ ಕೂಡ ಇದೆ, ಆದರೆ ಕೆಲವಷ್ಟು ಜನ ಮಾತ್ರ
ಕೋಟಿ ಗಂಟಲೆ ಅವ್ರಿಗೆ ತಿನ್ನೋಕ್ಕೆ ಒಂದು ಹೊತ್ತು ಊಟ ಇಲ್ಲಿದ್ರು ಇಲ್ಲೋ ಒಂದು ಟೈಮ್ನಲ್ಲಿ ಅವರು ಯೂಟ್ಯೂಬರ್ ಆಗಿದ್ದರು ಫಸ್ಟಿಗೆ. ಆದರೆ ಈಗ ಕೋಟಿ ಗಂಟಲೆ ಇದೆ ಫ್ರೆಂಡ್. ಅವರು ಕನ್ನಡದಲ್ಲ, ಹಿಂದಿಯಲ್ಲಿ ಇದೆ. ಕನ್ನಡದಲ್ಲಿ ಯಾರಿಗೂ ಕೂಡ ಕೋಟಿ ಗಂಟಲೆ ಬರಲ್ಲ. ಅದರ ಇಲ್ಲ ಯಾರಿಗೂ ಕೂಡ ಕನ್ನಡ ಯೂಟ್ಯೂಬರ್ಸ್ಗೆ ಕೋಟಿ ಲೆಕ್ಕಕ್ಕೆ ಇಲ್ಲ, ಲಕ್ಷ ಗಂಟಲೆನೂ ಕೂಡ ಇದೆ, ಲಕ್ಷ ಸಾವಿರ ಇದೆ. ಹಿಂದಿ ಯೂಟ್ಯೂಬರ್ ಒಬ್ಬರು ಇದ್ದಾರೆ, ಅವರು ಕೂಡ ಹೆಸರು ಹೇಳ್ತೀನಿ, ಮನೋಜ್ ಡೇ. ನೀವು ನೋಡಿರ್ಬೋದು, ಹಿಂದಿ ಯೂಟ್ಯೂಬರ್ಸ್. ಇವರು ಜಾರ್ಖಂಡ್ದವರು, ಜಾರ್ಖಂಡ್ನಲ್ಲಿ ರಾಂಚಿಲಿ ಇದ್ದಾರೆ ಇವರು ಯೂಟ್ಯೂಬರ್. ಮೊದಲಿಗೆ 2016ರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರು. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಅವ್ರಿಗೆ ಈಗ ಲಕ್ಷ ಗಂಟೆ ಬರುತ್ತೆ ಫ್ರೆಂಡ್, ತಿಂಗಳಿಗೆ ಲಕ್ಷ ಗಂಟೆ. ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಇವೆಲ್ಲ ಕೂಡ ಎಲ್ಲ ಪ್ಲಾಟ್ಫಾರ್ಮ್ ಕೂಡ ಅವರು ಚೆನ್ನಾಗಿರೋಂಥ ಕಂಟೆಂಟ್ ಕೊಡ್ತಾರೆ. ಅವ್ರಿಗೆ ಲಕ್ಷ ಗಂಟೆ ದುಡ್ಡು ಬರೋದು ಕೂಡ ಬರುತ್ತೆ ಫ್ರೆಂಡ್. ಅವ್ರ ಕಾರು ಗೀರು ಎಲ್ಲ ತೊಗೊಂಡಿದ್ದಾರೆ ಫ್ರೆಂಡ್. ಇದು ಯಾಕೆ ಹೇಳ್ತಾನೆ ಅಂದರೆ, ಬಡವರು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಆದರೆ ಅಷ್ಟು ಬಡವರು ಕೂಡ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್. ಲಕ್ಕು ಇರಬೇಕು ಅವ್ರ ಹತ್ರ. ಮೇನ್ ಪಾಯಿಂಟ್ 100% ಏನು ಬೇಕು ಅಂದರೆ ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಯಾರು ಇರುತ್ತೋ ಅವರು ಮುಂದುವರಿತಾರೆ. ಬಡವ್ರಿಗೆ ಅಷ್ಟು ಟ್ಯಾಲೆಂಟ್ ಬರೋಲ್ಲ ಫ್ರೆಂಡ್. ಅವ್ರ ಮೈಂಡ್ಸೆಟ್ಟಲ್ಲೇ ಬೇರೆ ಇರುತ್ತೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಒಬ್ಬ ಯೂಟ್ಯೂಬರ್ ಯಾಕೆ ಸಕ್ಸಸ್ ಆಗಲ್ಲ, ಬಡವ ಯೂಟ್ಯೂಬರ್ ಯಾಕೆ ಸಕ್ಸಸ್ ಆಗಲ್ಲ, ಉದಾಹರಣೆ ಕೊಟ್ಟಿದ್ದೀನಿ ಫ್ರೆಂಡ್. ಇದು ನಿಮಗೆ ಯಾಕೆ ಹೇಳಿದ್ದೀನಿ ಅಂದರೆ, ಭಾಳ ಜನ ಯೂಟ್ಯೂಬಿಗೆ ಬಂದು ಹೋಗೋರು ಭಾಳ ಜನ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನೊಂದು ಅನಿಸಿಕೆ ಹೇಳೋಣ ಅಂತ ಅನಿಸಿದ್ದೀನಿ. ನಾನೊಂದು ಚಾನಲ್ ಕೂಡ ನಾನು ಕೂಡ ಸಕ್ಸಸ್ ಕಂಡಿಲ್ಲ, ಆದರೆ ನಾನು ಕಾಣೋರಿಗೂ ಕೂಡ ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡುವಂಥ ಮಾತೇ ಇಲ್ಲ. ಯೂಟ್ಯೂಬ್ನಲ್ಲಿ ಇನ್ನೂ ಕೂಡ ಚೆನ್ನಾಗಿರುವಂಥ ಕಂಟೆಂಟ್ ಹುಡುಕಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಜನಕ್ಕೆ ಇಷ್ಟ ಆಗ್ಬೋದು, ಕೆಲವೊಂದು ಜನಕ್ಕೆ ಇಷ್ಟ ಆಗಲ್ಲ, ಕೆಲವೊಂದು ಜನಕ್ಕೆ ಅರ್ಥ ಆಗ್ಬೋದು, ಕೆಲವೊಂದು ಜನಕ್ಕೆ ನನ್ನ ವಿಡಿಯೋ ಅರ್ಥ ಆಗಲಿರ್ಬೋದು. ಆದರೆ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಡೈಲಿ ಬಂದಿರುತ್ತೆ. ಡೈಲಿ ಅಂದರೆ 1 ದಿವಸ 2 ದಿವಸ ಗ್ಯಾಪ್ ಆದರೂ ಕೂಡ ದಿವಸಕ್ಕೆ 1 ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಫ್ರೆಂಡ್. ಇದು ನನ್ನ ಅನಿಸಿಕೆ. ಇದು ನಾನೊಂದು ಯೂಟ್ಯೂಬ್ನಲ್ಲಿ ಈ ರೀತಿ ಲಾಂಗ್ ಟೈಮ್ ಆಗಿ ನಾನು ಇದೇ ಫಸ್ಟ್ ವಿಡಿಯೋ ಮಾಡಿದ್ದು ಫ್ರೆಂಡ್. ನಾನೊಂದು ಅನಿಸಿಕೆ ಎಲ್ಲ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಲ್ಲಿ ತನಕ ಯಾರು ನೋಡಿದ್ದೀರಾ ಅವ್ರಿಗೆ ನಿಮ್ಗೆ ಏನು ಅನ್ಸಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಫ್ರೆಂಡ್. ಯಾರೆಲ್ಲ ಯೂಟ್ಯೂಬ್ ಬಿಟ್ಟಿದ್ದಾರೆ, ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿರೋದೆಲ್ಲ ಶೇರ್ ಮಾಡಿ. ಯಾಕಪ್ಪ ಅಂದರೆ ಯೂಟ್ಯೂಬ್ ಕೂಡ ಮತ್ತೆ ಸ್ಟಾರ್ಟ್ ಮಾಡೋ ಉದ್ದೇಶಕ್ಕೆ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್ ಫ್ರೆಂಡ್.